ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪ್ರ್ಯಾಂಕ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಮಾಡ್ತಾ ಇದ್ದೀನಿ. ಆಗ್ಲೇ ಫ್ಯೂ ಸೆಕೆಂಡ್ಸ್ ಗಾನ್. ನತ್ತಾಳ ಏನು ಮಾಡ್ತಿದ್ದೆ? ಅದೇ ನಮ್ಮಂಗ ಬಂದಿದ್ನಲ್ಲ, ಅವಾಗ ಯಾರು ಬೈಕಲ್ಲಿ ಗುದ್ದಿಸ್ಕೊಂಡು ಹೋಗೋದು. ಅವ್ನು ಬಂದ್ಬಿಟ್ಟು ಹಿಂಗೆ ಮೊಳ್ಕಾಲ ಹತ್ರ ಗಾಡಿ ತಗೊಂಬಂದು ಬ್ರೇಕ್ ಹಾಕಿದ. ಅವಾಗ ನಾನು ಬಿದ್ದೆ. ಅಲ್ಲಿ ಕಾಲು ಓಡಾಡಕ್ಕೂ ಬರ್ತಿಲ್ಲ, ಅಷ್ಟು ನೋವಾಗೈತೆ. ಅವನು ತಿರ್ಗೂ ನೋಡಿಲ್ಲ ಬ್ರೋ, ಅವ್ನು ಸುಮ್ಮನೆ ಫಾಸ್ಟಾಗಿ ಹೋಗ್ಬಿಟ್ಟ. ಆಮೇಲೆ ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ಅದ್ಯಾವುದೋ ಅಕ್ಕ ಬಂದ್ಬಿಟ್ಟು ನೋಡಿ ಎದ್ಬಿಟ್ಟು ನೀರು ಕುಡಿಸಿ ಹೋದ್ರು. ನಂಗೆ ಹೋಗಕ್ಕೆ ಬರ್ತಿಲ್ಲ ಈಗ. ಏನು ಮಾಡಿದ್ರು, ಮನೆಗೆ ಕಾಲ್ ಮಾಡಿದ್ರು ಬೈತಾರೆ. ಯಾಕಾದ್ರೂ ಹೋದ್ನು. ಕಾಲ್ ಓಡಾಡೋದಕ್ಕೆ ಬರ್ತಿಲ್ಲ ಬ್ರೋ. ಏನ್ ಮಾಡೋಣ ಅಂತ ನಿಂಗೆ ಕಾಲ್ ಮಾಡ್ತಾ ಇದ್ದೀನಿ ಫಸ್ಟೇನೆ. ಎದ್ದು ಹೋಗೋಕ್ಕಾಗಲ್ಲ ಬ್ರೋ, ನಂಗೆ ಆಗ್ತಿಲ್ಲ. ಬಾ ಈಗ. ಸರಿ ಬ್ರೋ, ಈಗ ಇವನಿಗೆ ಕಾಲ್ ಮಾಡ್ತೀನಿ. ರಾಮಯ್ಯನ್ ಪ್ರಾಂಕ್ ಮಾಡ್ತೀನಿ, ಹೇಳ್ಬೇಡ. ಪ್ರಾಂಕ್ ಅಂತ ಹೇಳ್ದ. ಇನ್ನೊಬ್ಳು ಪ್ರಾಂಕ್ ಮಾಡೋಣ ಆಯ್ತು ಮಾಡ್ಬಿಟ್ಟು ಬರೀ ಇಂಥದೆಯಾ? ಹಲೋ ಆಂಟಿ, ರಂಜಿತಾ ಇಲ್ವಾ? ಹಲೋ ಆಂಟಿ, ರಂಜಿತಾ ಇಲ್ವಾ? ನನ್ನ ಫೋನ್ ಕಳ್ದೋಗೈತೆ ಕಣೆ. ಬಸ್ಸಲ್ಲಿ ಬರುವಾಗ ನನ್ನ ಫೋನ್ ಕಳ್ದೈತೆ. ನನ್ನ ಬ್ಯಾಗಲ್ಲಿ ಐತೆ ಅನ್ಕೊಂಡೆ ಇಷ್ಟೊತ್ತು ಸುಮ್ಮನೆ ಇದ್ದೀನಿ ತೆಗಿದಂಗೆ. ಬಸ್ಸಲ್ಲಿ ಯಾರು ಬೇಕಿಟ್ಟವ್ರೆ. ಬ್ಯಾಗಲ್ಲೇ ಇಟ್ಟಿದ್ದೆ ಅನ್ಸುತ್ತೆ, ನಂಗೆ ನೆನಪೇ ಇಲ್ಲ. ನಾನು ಮೇಲ್ಗಡೆ ಮನೆ ಹಾಕೊಂಡು ಫೋನ್ ಇಸ್ಕೊಂಡು ಫೋನ್ ಮಾಡಿದ್ದೀನಿ ನಿಮಗೆ. ಅವಾಗ ಓಡ್ಕೊಂಬಂದು ಬಸ್ ಹತ್ತಿದ್ನಾ, ಫೋನ್ ಎಲ್ಲ ಐತೆ ಅಂತ ನಂಗೆ ನೆನಪಿಲ್ಲ. ಈಗ ಮನೆಗೆ ಹೋದಾದ್ರೆ ಚಪ್ಪಲಿ ಹೊಡಿತಾರೆ. ಹೆಂಗೆ ಇಟ್ಕೊಳ್ಳೋಣ ಈಗ ಫೋನ್ನ? ಅದೇ ಲಾಸ್ಟ್ ಡೋರ್ ಹತ್ರ ಸೀಟ್ ಇರುತ್ತಲ್ಲ, ಅಲ್ಲಿ ಕೂತಿದ್ದೆ ಕಣೆ. ಯಾರು ಬಸ್ಸಲ್ಲಿ ಜನನೂ ಇದ್ದಿಲ್ಲಲ್ಲ, ನಾನು ಲವಣ ಇದ್ವಿ. ಈ ಫೋನ್ ಹೆಂಗೆ ಹುಡ್ಕೋಣ? ಬ್ಯಾಗ್ ಫುಲ್ ಹುಡುಕಿದ್ರೆ ನಾನು ನಿಮ್ಗೆ ಕಾಲ್ ಮಾಡಿದ್ದು. ಸ್ವಿಚ್ ಆಫ್ ಬರ್ತಿದೆ, ನಾನು ಕಾಲ್ ಮಾಡಿದೆ. ಸ್ವಿಚ್ ಆಫ್ ನಾನು ಇಲ್ಲ ಬೆಂಗಳೂರಲ್ಲೇನೆ. ಇಲ್ಲ, ನಮ್ಮ ಮನೆಯಿಂದ ದೂರ ಅನ್ಸುತ್ತೆ. ನಮ್ಮ ಅಪ್ಪ ತಂಗಿದ್ದು ನಂಗೆ ಅಷ್ಟು ನೆನಪಿಲ್ಲ. ಗೊತ್ತಿಲ್ಲ ಕಣೆ, ಇವೆಲ್ಲೂ ನಾನು ನೋಡಿಲ್ಲ ಅಷ್ಟು. ಸಿಮ್ಮಲ್ಲಿ ಟ್ರ್ಯಾಕ್ ಮಾಡ್ಬೋದಾ? ನಮ್ಮ ಮನೆಗೆ ಹೋದರೆ ನಂಗೆ ಹೊಡೆದ್ಬಿಡ್ತಾರೆ. ನಾನು ಫೋನ್ ಮಾಡೋದು, ಯಾವ ಬಸ್ ಫೋನ್ ಯೂಸ್ ಮಾಡಲ್ಲ, ಬ್ಯಾಗಲ್ಲಿ ಹಾಕ್ಬಿಟ್ಟು ಇಟ್ಟಿರ್ತೀನಿ. ಅದಕ್ಕೆ ನಮಗೆ ಫೋನ್ ನೆನಪಾಗಲಿಲ್ಲ. ಈಗ ನಮ್ಮ ಅಜ್ಜಿ ಅಪ್ಪನ ಫೋನ್ ಮಾಡು ಅಂತ ಹೇಳಿದ್ರು. ಅವಾಗ ನೋಡ್ತಾ ಇದ್ದೀನಿ, ಫೋನ್ ಎಲ್ಲೂ ಇಲ್ಲ. ಏನ್ ಮಾಡೋಣ? ನಂಗೆ ಫುಲ್ ಕೈಯೆಲ್ಲ ನಡುಕ್ತಾ ಇದೆ ಬ್ರೋ. ಏನು? ನಮ್ಮ ಮೇಲ್ಗಡೆ ಮನೆ ಅಕ್ಕ. ಅಪ್ಪು ನನ್ಗೆ ಹೇಳು ಬ್ರೋ, ಏನಾದ್ರು ಐಡಿಯಾನ? ಬಸ್ಸಲ್ಲಿ ಕಳ್ದೋಯ್ತು. ಎಲ್ಲೂ ಹೋಗಿಲ್ಲ, ನಾನು ಕಾವೇ ಜ್ಯೂಸ್ ಕುಡ್ಬಿಟ್ಟು ಹಂಗೆ ಬಂದು ಬಸ್ ಹತ್ತಿದೆ. ಬಟ್ ಫೋನ್ ಇಲ್ಲ. ಇಲ್ಲ, ಅಲ್ಲೇನೆ ಬ್ಯಾಗಲ್ಲಿ ಹಾಕಿದ್ದೆ. ಆ ಬ್ಯಾಗಲ್ಲಿ ಫಸ್ಟ್ ಟ್ರಿಪ್ಗೆ ಹಾಕ್ಬಿಟ್ಟಿರ್ತೀನಲ್ಲ ನಾನು, ಯಾವಾಗಲೂ ಹಂಗೆ ಬಿಟ್ಟಿದ್ದೆ. ಇಳಿಯುವಾಗ ಏನಾದ್ರು ಬೇಕಿರ್ತಾರಲ್ಲೇ. ಇಳಿಬೇಕಾದ್ರೆ ಯಾರೋ ಅಂಕಲ್ ಇದ್ರು, ಅವಳೇ ಎಲ್ಲ ಹಾಳು ಮಾಡ್ಕೊಂಡಿದ್ದಾಳೆ ಬೇಜವಾಬ್ದಾರಿನ. ಈ ಅಕ್ಕನೂ ಬೈತಿದ್ದಾರೆ ಗೊತ್ತಾ? ಹೇಳಿದ್ರೆ ಅಷ್ಟೇ ನನ್ನ ಕಡೆ ಮುಗೀತು.
ಸ್ಟಾಪು ಟಿವಿ ಸ್ಟಾಪಲ್ಲಿ ಅದು ಮುಂದೆನೆ ಜಿಯೋ ಜಿಯೋದಾನೆ ನಿಂದು ಅಲ್ಲಿ ಮುಂದೆನೆ ಜಿಯೋ ಆಫೀಸ್ ಐತೆ ಆ ಜಿಯೋ ಆಫೀಸ್ಗೆ ಹೋಗ್ಬಿಟ್ಟು ನೀನು ಆಧಾರ್ ಕಾರ್ಡ್ ತಗೊಂಡೋಗು. ನಮ್ಮ ಅಪ್ಪಾಜಿ ಹೆಸರು ತಪ್ಪಿಸಿರೋದು. ನಿಮ್ಮ ಅಪ್ಪನ ಆಧಾರ್ ಕಾರ್ಡ್ ನಿಮ್ಮ ಅಪ್ಪ ಅಕಸ್ಮಾತ್ ಆಧಾರ್ ಕಾರ್ಡ್ ಏನಕ್ಕೆ ಅಂತ ಕೇಳಿದ್ರೆ ಇಲ್ಲ ಫೋಟೋ ತಗೋ ಸಾಕು ಆಧಾರ್ ಕಾರ್ಡ್ ಫೋಟೋ ಆಧಾರ್ ಕಾರ್ಡ್ ಫೋಟೋ ತಗೋ ಇಲ್ಲ ಅದ್ರ ಒರಿಜಿನಲ್ ಆಧಾರ್ ಕಾರ್ಡ್ ತಗೋ ಬಾ. ಸಾರಿ ಇಟ್ಸ್ ಅ ಪ್ರಾಂಕ್ ಯೂಟ್ಯೂಬ್ ಬ್ಲಾಗ್. ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ನನಗೆ ಏನು ಪ್ರಾಬ್ಲಮ್ ಆಗೈತೆ ಗೊತ್ತಾ, ನಾನು ಕ್ಯಾಂಟೀನ್ಗೆ ಹೋಗುವಾಗ ಬ್ಯಾಗ್ ಬೆಂಚ್ ಮೇಲೆ ಇಟ್ಟೋಗಿದ್ದೆ 30 ರೂಪೀಸ್ ಅಮೌಂಟ್ ಎತ್ಕೊಂಡು. ಆಮೇಲೆ ಅದರಲ್ಲಿ ಬ್ಯಾಗಲ್ಲಿ 1000 ರೂಪಾಯಿ ಇತ್ತು ಅಪ್ಪಾಜಿ ಕೊಟ್ಟಿದ್ದು, ಅದನ್ನ ಯಾರೋ ದೇವ್ಬಿಟ್ಟವ್ರೆ. ಅಪ್ಪಾಜಿ ಮನೆಗೆ ಬಂದು ಕೂಡಲೇ ಅಮೌಂಟ್ ಕೇಳ್ತಿದ್ದಾರೆ. ನನ್ನ ಹತ್ರ ಅಮೌಂಟ್ ಕೊಡೋಕೆ ಅಮೌಂಟ್ ಇಲ್ಲ. 1000 ರೂಪಾಯಿ ನನಗೆ ಅಪ್ಪಾಜಿ ಕೊಡಬೇಕು ಕುಸು ಕಾಲ್ ಮಾಡಿದೆ, ಅವಳು ಎತ್ತಿಲ್ಲ. ಏನು ಮಾಡಲಿ ಈಗ, ಅಪ್ಪಾಜಿ ಗೊತ್ತಾದ್ರೆ ಬೈತಾರೆ. ನನ್ನ ಕಾಲೇಜಲ್ಲಿ ಏನು ಮಾಡಿದೆ ಅಂದರೆ ಹಿಂಗೆ ಊಟ ಮಾಡ್ತಿದ್ಯಲ್ಲ, ಆಮೇಲೆ ಕ್ಯಾಂಟೀನಿಗೆ ಊಟಕ್ಕೆ ಹೋಗೋಣ ಅಂದರು. ಆಮೇಲೆ ಹಂಗೆ ಬ್ಯಾಗ್ ಬೆಂಚ್ ಮೇಲೆ ಇಟ್ಟೆ, ನಾನು ಹೋದೆ ಕ್ಯಾಂಟೀನಿಗೆ 30 ರೂಪೀಸ್ ಇಟ್ಕೊಂಡು. ಕ್ಯಾಂಟೀನಲ್ಲಿ ಕಾಲೇಜ್ ಒಳಗಡೆ ಇದೆ, ಬಟ್ ಅಲ್ಲಿ CC ಕ್ಯಾಮ್ರಾ ಚೆಕ್ ಮಾಡಿದ್ರೆ ಅಂದರೆ ಇದು ಮಾಡ್ತಾರೆ. ಹೆಂಗೆ ಕೇಳೋಣ ಅಲ್ಲಿ ಹೋಗ್ಬಿಟ್ಟು. ಬಟ್ ನನಗೆ ಅಪ್ಪಾಜಿಗೆ ಅಮೌಂಟ್ ಕೊಡಬೇಕು, ನಾಳೆ ಆದರೆ ಹೆಂಗಾದ್ರೂ ಚೆಕ್ ಮಾಡಿಸ್ಕೋಬೋದು ಕೇಳ್ಕೊಂಡು. ಏನು ಮಾಡಲ ಈಗ.